ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಏನು ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಹಂತಕ್ಕೆ ಒಂದು ಬಂದಿದೆ. ಸೊ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾರು ಕಪ್ ಗೆಲ್ತಾರೆ, ಯಾರು ಮೊದಲನೇದಾಗಿ ಯಾರು ಫೈನಲಿಸ್ಟು 5 ಸ್ಪರ್ಧಿಗಳು ಬರ್ತಾರೆ, ನಂತರ ಯಾರು ಕಪ್ ಗೆಲ್ತಾರೆ ಅಂತ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ. ಸೊ ಒಂದು ಕಡೆ ಗಿಲ್ಲಿ ಗೆಲ್ಲಬೇಕು ಅಂತ, ಒಂದು ಕಡೆ ಇನ್ನೊಂದು ಕಡೆ ಅಶ್ವಿನಿ ಗೌಡ ಗೆಲ್ಲಬೇಕು ಅಂತ, ಇನ್ನೊಂದು ಕಡೆ ರಘು ಅವ್ರು ಗೆಲ್ಲಬೇಕು ಅಂತ, ಹೀಗೆ ಸಾಕಷ್ಟು ಜನ ಅವರವರ ಫ್ಯಾನ್ಸು ಅವರವರ ಬೇಕಾದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಬಿಗ್ ಬಾಸ್ ಮನೆಯೊಳಗೆ ಎಲ್ಲ ಸ್ಪರ್ಧಿಗಳು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಅದರ ನಡುವೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೂಡ ಇದೆ. ಅಂದರೆ ಎಲ್ಲ ಸ್ನೇಹಿತರು, ಅಂದರೆ ನಮ್ಮ ಟೀಮು, ನಮ್ಮ ಗ್ರೂಪಿಸಮು, ಇವಳು ನನ್ನ ಸ್ನೇಹಿತೆ, ಇವನು ನನ್ನ ಸ್ನೇಹಿತ ಅಂತ ಇದ್ದವರೆಲ್ಲ ಇವಾಗ ಉಲ್ಟಾ ಆಗಿ ಜಗಳಾಡೋ ಅಂಥ ಪರಿಸ್ಥಿತಿ ಬಂದಿದೆ. 8 ಜನ ಸ್ಪರ್ಧಿಗಳು ಇವಾಗ ಬಿಗ್ ಬಾಸ್ ಮನೇಲಿದ್ದಾರೆ. ಸೊ ಫೈನಲ್ಗೆ 5ರಿಂದ 6 ಜನ ಹೋಗೋ ಚಾನ್ಸ್ ಇದೆ. ಅದರಲ್ಲಿ ಒಬ್ರು ಕಪ್ ಗೆಲ್ತಾರೆ. ಸೊ ಇವಾಗ ಏನಂತಂದರೆ ಬಿಗ್ ಮನೆಯಲ್ಲಿ ಯಾರು ಆಪ್ತರು, ಯಾರು ಒಂದು ಟೀಮ್ ಮಾಡ್ಕೊಂಡಿದ್ರಲ್ಲ ಅವರ ನಡುವೆ ಈಗ ಒಂದು ರೀತಿ ವೈಮನಸ್ಸು, ಒಂಥರ ಮಾತಿನ ವಾಕ್ಸಮರ ನಡೀತಾ ಇದೆ. ಸೊ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಬಿಗ್ ಬಾಸಲ್ಲಿ ಜಾಹ್ನವಿ ಮತ್ತು ಧ್ರುವಂತ್, ರಾಶಿಕಾ, ಅಶ್ವಿನಿ ಗೌಡ ಇವ್ರದ್ದೆಲ್ಲ, ಇನ್ನೂ ಕೆಲವು ಸ್ಪರ್ಧಿಗಳು ಇವ್ರದ್ದೆಲ್ಲ ಒಂದು ಟೀಮ್ ಆಗಿತ್ತು. ಸೊ ಅದ್ರ ನಡುವೆ ಒಂದೇನಾಯಿತು, ಅದ್ರ ನಡುವೆ ಮಧ್ಯ ಜಾಹ್ನವಿ ಇದ್ದಾಗಲೇ ಅಶ್ವಿನಿ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡು ಆ ಒಂದು ಗ್ರೂಪಿಂದ ಹೊರಗಡೆ ಬಂದರು, ಮತ್ತೆ ಗ್ರೂಪಿಸಮ್ ಮಾಡಿದ್ರು. ಸೊ ಅದರಲ್ಲೆಲ್ಲ ಟ್ವಿಸ್ಟ್ ಎಲ್ಲ ಆಯಿತು. ಈಗ ಅದೇ ಗ್ರೂಪಲ್ಲಿ ಇದ್ದಂತಹ ಧ್ರುವಂತ್ ಮತ್ತು ರಾಶಿಕಾ ಅಶ್ವಿನಿ ಅವ್ರ ಜೊತೆ ಜಗಳ ಆಡ್ತಿದ್ದಾರೆ. ಅಶ್ವಿನಿ ಅವರಿಗೆ ಎಗ್ನೆಸ್ಟ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಿನ್ನೆ ತನಕ ಚೆನ್ನಾಗೇ ಇತ್ತು. ಧ್ರುವಂತ್ ಮತ್ತು ಅಶ್ವಿನಿ ನಡುವೆ ಎಲ್ಲ ಒಂಥರ ಚೆನ್ನಾಗೇ ಹೋಗ್ತಾ ಇದ್ರು. ಅವರಿಬ್ಬರು ಟೀಮ್ ಆಗಿರ್ಬೋದು, ಗೇಮ್ ಆಗಿರ್ಬೋದು, ಎಲ್ಲದೂ ಕೂಡ ಸಪೋರ್ಟಿವ್ ಆಗಿದ್ರು. ಬಟ್ ಇವತ್ತಿನ ಪ್ರೋಮೋದಲ್ಲಿ ಏನಾಯ್ತು ಅಂತಂದರೆ, ಯಾವುದೋ ಒಂದು ಹೂವಿನ ವಿಚಾರ, ಡೈಲಿ ನೀವೇ ಇಡಬೇಕಾ, ನೀವು ಕೇಳ್ದಂಗೆ ಮಾಗಬೇಕಾ ಅನ್ನೋ ಥರ ಒಂದು ಧ್ರುವಂತ್ ಮತ್ತು ಅಶ್ವಿನಿ ಅವ್ರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಸೊ ನೀವು ನೋಡೇ ಇರ್ತೀರ. ಅದರಲ್ಲಿ ನಮ್ಮ ಗಿಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು, ಅಥವಾ ಅವ್ರದ್ದೊಂದು ಕಾಮಿಡಿ ಸೆನ್ಸ್ ಅಂತಲೇ ಹೇಳ್ಬೋದು. ಹೌದಣ್ಣ ಧ್ರುವಂತ್ ಅಣ್ಣ, ನೀನು ಹೇಳಿದ್ ಕರೆಕ್ಟ್ ಅಣ್ಣ, ನೀನಿವಾಗ ಚೇಂಜ್ ಆಗಬಾರ್ದಣ್ಣ, ಮುಂಚೆ ನೀನು ಆ ಥರ ಇದ್ದೆ, ಈ ಥರ ಇದ್ದೆ ಅಂತ ಒಂದು ಕಡೆ ರಘು ಅವರು ಮತ್ತು ಗಿಲ್ಲಿ, ರಾಶಿಕ್ ಅವರೆಲ್ಲ ಇರ್ತಾರೆ. ಅವಾಗ ಗಿಲ್ಲಿ, ರಘು ಅವರು ತುಂಬ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ. ಧ್ರುವಂತ್ ನೀವು ಆಗಬೇಕಾಗಿತ್ತು, ಈಗಾಗಬೇಕಾಗಿತ್ತು, ಮತ್ತೆ ವಾಪಸ್ ಹೋಗ್ಬಿಡೋಣ, ಹಂಗೆ ಹಿಂಗೆ ಅಂತ ಗಿಲ್ಲಿ ಸ್ವಲ್ಪ ಅವ್ರಿಗೆ ಗೊತ್ತಲ್ಲ, ಕಾಲು ಎಳೆದ ಆ ಥರ ಮಾಡ್ತಾ ಇರ್ತಾರೆ. ಸೊ ಏನಕ್ಕೆ ಅಂದರೆ, ಫೈನಲ್ ಹಂತಕ್ಕೆ ಬಂದಾಗ ಚೆನ್ನಾಗಿದ್ದವ್ರು ಯಾಕೆ ಈ ಥರ ಚೇಂಜ್ ಆದರು ಆಗ್ಬೋದು, ಹೇಳೋಕ್ಕಾಗಲ್ಲ. ಒಬ್ಬರು ಮನಸ್ಥಿತಿ ಕೊನೆ ತನಕ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಮೇಲೆ ಒಂದು ಸ್ಟ್ರಾಟಜಿ ಇರ್ಬೋದು, ಟಾಸ್ಕು, ಯಾರು ಇಲ್ಲ 8 ಜನದಲ್ಲಿ ಯಾರಾದರೂ ನಾವು ಎಗ್ನೆಸ್ಟ್ ಆಗಲೇಬೇಕು, ಯಾರ ಜೊತೆನಾದ್ರು ಜಗಳ ಆಡಬೇಕು, ಇಲ್ಲ ಯಾರ ಜೊತೆನಾದ್ರು ಮಾತಾಡಬೇಕು, ಏನೋ ಒಂದು ಮಾಡಬೇಕು. ಸೊ ಆ ಥರ ಇವಾಗ ಹಂಗಾಗಿದೆ. ಆಲ್ಮೋಸ್ಟ್ ಎಲ್ಲರ ಜೊತೆ ಜಗಳ ಆಡಿದ್ದಾರೆ. ಸೊ ನೀವು ಅಶ್ವಿನಿ ಧ್ರುವಂತ್ ಯಾಕೆ ಇನ್ನೂ ಜಗಳ ಆಡ್ದಂಗಿರೋಣ, ನಾವು ಆಡ್ಬೇಡ ಅನ್ನೋ ಥರ ಕಾನ್ಸೆಪ್ಟು ಅಥವಾ ಸ್ಟ್ರಾಟಜಿ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಮನೇಲಿ ಯಾವ್ದು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ನಡುವೆ ರಾಶಿಕಾ ಅವ್ರು ಸ್ಟಾರ್ಟಿಂಗ್ ಕೂಡ ಅಶ್ವಿನಿ ಅವರ ಒಂದು ಗ್ರೂಪ್, ಆ ಒಂದು ಇದರಲ್ಲಿ ಅವ್ರ ಜೊತೆ ಚೆನ್ನಾಗಿದ್ರು. ಬಟ್ ಇವಾಗ ನೋಡಿ, ರಾಶಿಕಾ ಅವ್ರಿಗೆ ಅಶ್ವಿನಿ ಕಂಡ್ರೆ ಆಗಲ್ಲ, ಅಶ್ವಿನಿಗೆ ರಾಶಿಕಾ ಕಂಡ್ರೆ ಆಗಲ್ಲ. ಆ ಥರ ಒಂದು ಹಾವು ಮುಂಗ್ಸಿದಾರ ಕಚ್ಚಾಡ್ತಿದ್ದಾರೆ. ಈ ಕಡೆ ರಕ್ಷಿತಾ ಜೊತೆನೂ ಅದೇ ಥರ ಮಾಡ್ತಿದ್ದಾರೆ. ಇದು ಅವರವರ ಆಟ, ಸ್ಟ್ರಾಟಜಿ, ಹೇಳೋಕ್ಕಾಗಲ್ಲ. ಕಾಂಪಿಟೇಷನ್ ಜಾಸ್ತಿ ಆದಂಗೆ ಯಾರು ಫ್ರೆಂಡ್ಸ್ ಆಗಿರ್ತಾರೋ ಅವ್ರ ಜೊತೆ ಜಗಳ ಆಡಬೇಕಾಗುತ್ತೆ, ಅವರಿಗೆ ಗೇಮಲ್ಲಿ ಸೋಲಿಸ್ಬೇಕಾಗುತ್ತೆ. ಸೊ ಈ ಥರ ಎಲ್ಲ ಒಂದು ಕಾನ್ಸೆಪ್ಟು ಬಿಗ್ ಬಾಸಲ್ಲಿದೆ. ಸೊ ಇದ್ರ ನಡುವೆ ನಿನ್ನೆ ಟಾಸ್ಕ್ ಬಗ್ಗೆ ಮಾತನಾಡೋದಾದರೆ, ಒಂದು ಕಡೆ ಅಶ್ವಿನಿ ಧ್ರುವಂತ್ ಇರ್ತಾರೆ. ಗೊತ್ತೇ, ನೀವು ಟಾಸ್ಕ್ ನೋಡೇ ಇರ್ತೀರ. ಆ ಒಂದು ಹಿಂದೆಯಿಂದ ಬೆನ್ನಿಗೆ ರಬ್ಬರ್ ಕಡೆ ಒಂದು ಇದು ಕಟ್ಟಿರ್ತಾರೆ, ಅದನ್ನು ನಾವು ಒಂದು ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಆ ಒಂದು ಟಾಸ್ಕಲ್ಲಿ ಉಳಿದ ಸದಸ್ಯರು ಇವರಿಗೆ ನೀರು ಹಾಕೋದಾಗಿರ್ಬೋದು, ಮತ್ತೊಂದು ಏನಾದರೂ ಹಾಕಿ ಡಿಸ್ಟರ್ಬ್ ಮಾಡಬೇಕು, ಅವರ ಆ ಒಂದು ಹೋಲ್ಡ್ ಮಾಡಿರೋದನ್ನು ಬಿಡಿಸ್ಕೊಂಡು ಹೋಗೋ ಥರ ಸೋಲಿಸ್ಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇರುತ್ತೆ. ಫಸ್ಟು ಬರ್ತಾರೆ ರಾಶಿಕಾ ಫಸ್ಟು ಏನಾಗುತ್ತೆ ಅಂತಂದರೆ, ಅಲ್ಲಿ ನೋಡ್ಬೋದು ನೀವು, ರಘು ಮತ್ತು ರಾಶಿಕಾಗೆ ಅಶ್ವಿನಿ ಮತ್ತು ಧ್ರುವಂತ್ ಅಷ್ಟು ಜಾಸ್ತಿ ಇದು ಮಾಡಲ್ಲ. ಅಂದರೆ ಫೋರ್ಸ್ಫುಲಿ ನೀರು ಹಾಕೋದಾಗಿರ್ಬೋದು, ಏನೋ ಅವ್ರು ಹೇಳ್ತಾರೆ, ನಾವು ಗೇಮ್ ಥರ ಆಡ್ತೀವಿ, ಆ ಥರ ಒಂದು ಏನೋ ಹೇಳ್ತಾರೆ. ಬಟ್ ಅವ್ರ ಸ್ಟ್ರಾಟಜಿನೂ ಇರುತ್ತೆ. ನಾವೇನಾದರೂ ಇವಾಗ ಇವರಿಗೆ ತುಂಬ ಹಿಂಸೆ ಮಾಡಿ ಫೋರ್ಸಾಗಿ ನೀರು ಹಾಕೋದು, ಇನ್ನೊಂದು ಹಾಕೋದು, ಮತ್ತೊಂದು ಕೆಮಿಕಲ್ ಹಾಕೋದು, ಏನೋ ಒಂದು ಮಾಡಿದ್ರು ನೆಕ್ಸ್ಟ್ ನಮಗದು ರಿವೆಂಜ್ ತಗೊಳ್ತಾರೆ. ನೆಕ್ಸ್ಟ್ ನಮಗೂ ಕೂಡ ಅವ್ರು ಅದೇ ಥರ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅಂತ ಅವರೇ ಮಾಡಿದ್ರು. ತುಂಬ ಸ್ಟ್ರಾಟಜಿಕ್ ಆಗಿ, ಎಷ್ಟು ಸಿಂಪಲಾಗಿ, ಯಾವುದು ರಿಸ್ಕ್ ತಗೊಳ್ದಂಗೆ, ಯಾವುದೇ ಡ್ಯಾಮೇಜ್ ಆಗ್ದಂಗೆ, ಏನು ಮಾಡ್ದಂಗೆ ಸಿಂಪಲಾಗಿ ನೀರು ಹಾಕ್ಕೊಂಡು ಈ ಥರ ಮಾಡಿ, ನಾವು ಆ ಥರ ಅಲ್ಲ ಈ ಥರ ಅಲ್ಲ ಅಂತ ಸಾಫ್ಟಾಗಿ ಮ್ಯಾನೇಜ್ ಮಾಡಿದ್ರು. ಬಟ್ ಇವ್ರು ಧ್ರುವಂತ್ ಮತ್ತು ಅಶ್ವಿನಿ ಬಂದಾಗ ಆ ಥರ ಆಗಲಿಲ್ಲ. ಈ ಕಡೆಯಿಂದ ರಾಶಿಕಾ, ರಘು ಅವರು ಗೇಮೇ ಅಂತ ಹೇಳ್ಬಿಟ್ಟು, ನಾವು ಇದಕ್ಕೆಲ್ಲ ಏನೋ ಕರಗಲ್ಲ, ಇದನ್ನೆಲ್ಲ ನಾವು ಇದು ಮಾಡಲ್ಲ, ಗೇಮ್ ಥರನೇ, ಸ್ಪೋರ್ಟ್ಸ್ ಥರನೇ ಅಂತ ಹೇಳ್ಬಿಟ್ಟು ನೀರು ಹಾಕೋದೇನು, ಅದು ತಲೆಗೆ ಹಾಕಿರ್ತಾರೆ, ಹೆಲ್ಮೆಟೇ ಕಿತ್ತೋಗೋ ಥರ ಆ ಫೋರ್ಸಲ್ಲಿ ನೀರು ಹಾಕೋದು.
ಸೊ ಒಂದು ಕಡೆ ಇದೇನಾಗುತ್ತೆ ಅಂತಂದರೆ ಅಶ್ವಿನಿ ಅವ್ರದ್ದು ಸ್ಟ್ರಾಟಜಿ ಇರ್ಬೋದು. ಅಂದರೆ ಫೈನಲ್ ಹಂತಕ್ಕೆ ಬಂದಿದ್ದೀವಿ, ಇವಾಗಲೂ ಕೂಡ ನಾವು ಸುಮ್ಮನೆ ಜಗಳ ಈ ಥರ ಮಾಡಿ ಇದು ಮಾಡಬಾರ್ದು, ಒಳ್ಳೆ ಥರನೇ ಹೋಗೋಣ ಅನ್ನೋ ಥರನೂ ಇರ್ಬೋದು. ಈ ಕಡೆ ಇವ್ರು ನೋಡಿದ್ರೆ ಟಾಸ್ಕಲ್ಲಿ ನಾವ್ಯಾಕೆ ಸೋಲ್ಬೇಕು, ನಾವು ಫಿಸಿಕಲಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ರಘು ಮತ್ತು ರಾಶಿಕ್ ಅವರು ಕೂಡ ಆ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈ ವಾರ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತಿನ ಎಪಿಸೋಡ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಕೂಡ ಈಗ ನಮ್ಮ ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಒಂದು ಸಣ್ಣ ಮಾತಿನ ಚಕಮಕಿ ಮಾಡಿದರೆ ಅದರ ಅಡ್ವಾಂಟೇಜನ್ನು ನಾವು ಗಿಲ್ಲಿ ಅವರು ಕಾಲೆಳೆಯ ಮೂಲಕ ತಗೊಂಡಿದ್ದಾರೆ. ಸೊ ನೋಡಬೇಕು ಇವತ್ತಿನ ಎಪಿಸೋಡ್ ಎಷ್ಟು ಕ್ಯೂರಿಯಾಸಿಟಿ ಆಗಿರುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.